ನಾನು ಇಂಥವ್ರೆ ಅಂತ ಹೆಸರು ಹೇಳಲ್ಲ, ಯಾಕಂದರೆ ಅವರಲ್ಲಿ ನಾನು ಹತ್ತಿರದಿಂದ ನೋಡಿರ್ತಕ್ಕಂಥದ್ದು ನಮ್ಮೂರೇ ವ್ಯಕ್ತಿ ಆಗಿರ್ತಕ್ಕಂಥ ಒಬ್ಬ ಮನುಷ್ಯ, ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗ್ತಾರೆ. ಯಾಕಂದರೆ ನಾನು ಒಡನಾಟ ಇಟ್ಕೊಂಡಿರ್ತಕ್ಕಂಥವ್ರು ಅವರಲ್ಲಿ ಒಳ್ಳೆತನ ಏನಿದೆ ಅಂದರೆ ತಾನು ತಿಂತಾರೆ, ಬೇರೆಯವರು ಅವ್ರು ನಂಬಿರೋರನ್ನು ಬದುಕಿಸ್ತಾರೆ. ಅವರಿಬ್ಬರು ಅಣ್ಣ ತಮ್ಮದಿರು ಕೂಡ ಪ್ರಾಣ ಸ್ನೇಹಿತರು, ರಾಮ ಲಕ್ಷ್ಮಣರು ಇದ್ದಂಗೆ. ಅವ್ರಿಗೆ ನಾನು ಹೆಸರು ಹೇಳಲ್ಲ, ಅವ್ರ ಹೆಸರು ಈ ಸಂದರ್ಭದಲ್ಲಿ ಹೇಳಲ್ಲ. ಅವರೇ ಈ ರಾಜ್ಯದ ಮುಖ್ಯಮಂತ್ರಿ ಆಗೇ ಆಗ್ತಾರೆ. ನಾವು ನೋಡ್ತೀವಿ, ಖಂಡಿತವಾಗೂ ಸಂತೋಷವಾಗಿರ್ತೀವಿ ಅನ್ನೋದಕ್ಕೆ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಗುರುಜಿ, ನಾನು ಮೊದಲೇ ಕೇಳಿದೆ ಮಳೆ ವಿಚಾರವಾಗಿ, ಬೆಂಕಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತೆ ಮುಂದಿನ ಅಂದರೆ ಈ ವರ್ಷದಲ್ಲೂ ಕೂಡ ಸಾಕಷ್ಟು ಅತಿವೃಷ್ಟಿ ಅನಾವೃಷ್ಟಿ ಉಂಟಾಗಿತ್ತು. ರೈತರಂತೂ ಪಾಪ ಸಾಕಷ್ಟು ಜನ ಆತ್ಮಹತ್ಯೆ ಮಾಡಿಕೊಂಡ್ರು ಗುರುಜಿ. ಹಿಂಗಾರು ಮುಂಗಾರು ಕೈ ಕೊಡ್ತು, ಸರಿಯಾದ ಸಮಯಕ್ಕೆ ಹಿಂಗಾರು ಮುಂಗಾರು ಕೂಡ ಆಗಲಿಲ್ಲ. ಇದ್ರ ಬಗ್ಗೆ ಹೇಳೋದಾದ್ರೆ ಗುರುಜಿ, ಸಕಾಲವಾಗಿ ಮಳೆ ಆಗಲ್ವಾ ಏನು ಎತ್ತ? ಇಲ್ಲ, ಖಂಡಿತವಾಗೂ ಈ ವರ್ಷ ಮಳೆ ಚೆನ್ನಾಗಿ ನಡೆಯುತ್ತೆ. ಆದರೆ ಅತಿವೃಷ್ಟಿ ಅಂತೂ ಚೆನ್ನಾಗಾಗುತ್ತೆ. ಅಂದರೆ ಜಾಸ್ತಿ ಅವಘಡಗಳು ನಡೆಯುತ್ತೆ, ಪ್ರಕೃತಿ ವಿಕೋಪ ಆಗೇ ಆಗುತ್ತೆ. ನಾವು ಹೇಳ್ದಂಗೆ ಇವತ್ತೂ ಕೂಡ ಹಿರೇಮೈಲಾರದಲ್ಲಿ ಒಂದು ಕಾರಣ್ಯ ನೋಡಿದ್ರು, 3 ಮುತ್ತುಗಳು ಒಡೆದೋಗ್ತವೆ ಅಂತ. ಅದು 3 ಮುತ್ತುಗಳು ಅಂದ್ರೆ 3 ಜನ ಉನ್ನತ ಸ್ಥಾನದಲ್ಲಿ ಇರ್ತಕ್ಕಂಥವ್ರು 3 ಜನನೂ ಡೆತ್ ಆಗ್ತಾರೆ ಅಂತ, ಕಳ್ಕೊಳ್ತೀವಿ ಅಂತ. ಇದರಲ್ಲಿ 2 ಅವಘಡಗಳು, ಇಬ್ಬರನ್ನ ನಾವು ಕಳ್ಕೊಳ್ತೇವೆ. ನಮ್ಮ ರಾಜ್ಯದಲ್ಲಿ ಒಳ್ಳೆ ಮುತ್ತುರತ್ನಗಳನ್ನ ಕಳ್ಕೊಳ್ತೇವೆ. ಆ ಥರ ಒಂದು ಸನ್ನಿವೇಶ ಆಗ್ತದೆ ನಮ್ಮ ರಾಜ್ಯದಲ್ಲೇ. ಬೇರೆ ರಾಜ್ಯಕ್ಕೆ ಹೋಗಲ್ಲ ನಾನು, ನಮ್ಮ ರಾಜ್ಯದಲ್ಲೇ ಬಂಗಾರದಂತ 2 ಮುತ್ತುಗಳನ್ನ ನಾವು ಕಳ್ಕೊಳ್ತೇವೆ. ಅಧಿಕಾರದಲ್ಲಿ ಇರ್ತಕ್ಕಂಥ ಮುತ್ತುಗಳನ್ನೇ ಕಳ್ಕೊಳ್ತೇವೆ. ಆ ರೀತಿ ಒಂದು ಸೃಷ್ಟಿ ಆಗ್ತಕ್ಕಂಥದ್ದು. ಅತಿವೃಷ್ಟಿ ಅನಾವೃಷ್ಟಿ ಜಾಸ್ತಿ ಆಗ್ತಕ್ಕಂಥದ್ದು. ದಯವಿಟ್ಟು ಎಚ್ಚರಿಕೆಯಿಂದ ಇರಿ. ಮಡಿಕೇರಿ ಭಾಗದಲ್ಲಿ ಇರ್ತಕ್ಕಂಥವ್ರು ಸ್ವಲ್ಪ ಹುಷಾರಾಗಿರಿ. ನೀವು ಮಳೆಗಾಲದಲ್ಲಿ ಜಾಸ್ತಿ ಹೊರಗಡೆಗೆಲ್ಲೂ ತಿರುಗಾಡಬೇಡಿ ಅಂತ ನಾನು ಈ ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ. ಯಾಕಂದರೆ ಪರಶುರಾಮ ಕ್ಷೇತ್ರ, ಅಲ್ಲಿ ಅತಿವೃಷ್ಟಿಗಳು ಜಾಸ್ತಿ ಆಗ್ತಕ್ಕಂಥದ್ದು. ನದಿ ತೀರದಲ್ಲಿ ವಾಸವಾಗಿರ್ತಕ್ಕಂಥವ್ರು ನನ್ನ ಬಂಧುಗಳಿಗೆ ಈ ಪಿಕ್ನಿಕ್ ಹೋಗ್ತಾರೆ ಕೆಲವರು, ಈ ಕಾವೇರಿ ನದಿಗೆ, ಅದಕ್ಕೆ ಇದಕ್ಕೆ ಮುತ್ಯಾಲಮಡುವಿಗೆ, ಅದಕ್ಕೆ ಇದಕ್ಕೆ ಹೋಗ್ತಾ ಇರ್ತಾರೆ. ದಯವಿಟ್ಟು ಇಂಥ ಒಂದು ಅವಘಡಕ್ಕೆ ಹೋಗ್ಬಿಡಿ. ನದಿ ಭಾಗದ ಕಡೆ ಖಂಡಿತ ಹರಿಯೋ ನೀರು ಕಡೆ ದಯವಿಟ್ಟು ಇಳಿಬೇಡಿ, ಹುಷಾರಾಗಿರಿ ಅಂತ ಈ ಸಂದರ್ಭದಲ್ಲಿ ಹೇಳ್ತೀನಿ. ಅಷ್ಟೊಂದು ಚೆನ್ನಾಗಿಲ್ಲ, ಪ್ರಕೃತಿ ವಿಕೋಪ ನಡೆಯುವಂತ ಜಾಸ್ತಿ ಇದೆ, ಬರೀ ಜಾಸ್ತಿ ಪ್ರಕೃತಿ ವಿಕೋಪ ಆಗುತ್ತೆ. ಯಾಕೆ ಅಂತಂದ್ರೆ ಈಗ ಎಲ್ಲಿ ನಮ್ಮ ಸನಾತನ ಧರ್ಮನೇ ಉಳಿಸ್ತಾ ಇಲ್ಲ ಇವರು, ಎಲ್ಲಾ ಒಂದು ರೀತಿಯಲ್ಲಿ ಹತ್ತಿಕ್ಕೋ ಕೆಲಸಗಳನ್ನೇ ಮಾಡ್ಕೊಂಡ್ ಬರ್ತಾ ಇದಾರೆ. ಅದು ಪ್ರಕೃತಿ ವಿರುದ್ಧವಾಗಿ ನಡೀತಾ ಇದ್ದಾರೆ. ದಯವಿಟ್ಟು ನಡಿಬೇಡಿ, ಪ್ರಕೃತಿಗೆ ಪ್ರೀತಿಸಿ, ಪ್ರಕೃತಿನ ಬೆಳೆಸಿ. ದಯವಿಟ್ಟು ನಿಮ್ಮ ಕೈ ಮುಗಿದು ಕೇಳ್ಕೊತೀನಿ, ನಮ್ಮ ಧರ್ಮವನ್ನ ಕಾಪಾಡಿ ಬಂಧುಗಳೇ. ಆಮೇಲೆ ನಾವು ರಾಜಕೀಯದ ವ್ಯಕ್ತಿಗಳು ಹೇಳ್ತೀನಿ, ನಿಮ್ಮ ಅಧಿಕಾರದ ಆಸೆ ಬೇಡ, ಜನಗಳಿಗೆ ಸಹಾಯ ಮಾಡಿ. ನಾನು ಎಷ್ಟು ಸಂಪಾದನೆ ಮಾಡಿದೆ, ನಾನು ಇವತ್ತು ಅದ್ಯಾವುದು ಶಾಶ್ವತ ಇರಲ್ಲ ನಿಮಗೆ. ನೀವೆಲ್ಲ ಬಿಟ್ಟು ಹೋಗ್ಬೇಕು. ಕಡೆಗೆ ಒಂದು ಹೊಡೆದಾರನ್ನು ಬಿಡಲ್ಲ ನಿಮಗೆ, ಎಲ್ಲ ಕುಯ್ದು ಕಳಿಸ್ತಾರೆ. ಭೂಮಿ ಒಳಗಡೆ 3 ಅಡಿ 6 ಅಡಿ ಅಷ್ಟೇ ಸಿಗೋದು ನಿಮಗೆ. ಸಾಕು ನೀವು ಮಾಡಿರೋ ಸಂಪಾದನೆಗಳೆಲ್ಲನೂ ಬಡವ್ರ ಬಗ್ರಿಗೆ ದಾನ ಮಾಡಿ. ಪುಣ್ಯಾತ್ಮರಿಗೆ ರೈತರುಗಳನ್ನ ಅಭಿವೃದ್ಧಿ ಮಾಡಿರಿ. ಫಸ್ಟು ರೈತರುಗಳನ್ನ ಕಷ್ಟ ಸುಖನ ವಿಚಾರಿಸಿ. ಸಾವು ನೋವು ನಡೀತಾ ಇದ್ದಾರೆ. ಒಬ್ಬೊಬ್ಬರನ್ನು ಬೆಳೆದಿರ್ತಕ್ಕಂಥ ಒಂದೊಂದು ಬೆಳೆಗೂ ಸರಿಯಾದ ಬೆಲೆ ಸಿಗ್ತಾ ಇಲ್ಲ. ಅವ್ರಿಗೆ ಕಾಪಾಡಿ. ತಿನ್ನಕ್ಕೆ ನಾಳೆ ದಿನ ಊಟ ಇರಲ್ಲ, ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಾ ನೀವು, ರಾಜಕಾಲುವೆಗಳನ್ನ ಒತ್ತುವರಿ ಮಾಡಿಕೊಂಡು ಅಪಾರ್ಟ್ಮೆಂಟ್ ಕಟ್ತಾ ಇದ್ದೀರಾ. ದಯವಿಟ್ಟು ಆ ಥರ ಮಾಡಬೇಡಿ. ವ್ಯವಸಾಯನ ರೈತರುಗಳಿಗೆ ದುಡಿತಾ ಇರ್ತಕ್ಕಂಥ, ನಮ್ಗೆ ಅನ್ನ ಕೊಡ್ತಕ್ಕಂಥ ಅನ್ನದಾತರ ಕಡೆ ಗಮನ ಕೊಡಿ. ಅವ್ರಿಗೆ ಬೆಳೆಸಿ, ಅವ್ರಿಗೆ ಸಾಲದ ರೂಪದಲ್ಲಾಗಲಿ ಮತ್ತೊಂದು ರೂಪದಲ್ಲಾಗಲಿ ಯಾವ್ದಾದ್ರು ಒಂದು ರೀತಿ ಸಹಾಯ ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ, ಕೇಳ್ಕೊತೀನಿ. ಕಳಕಳಿಯಿಂದ ಕೈ ಮುಗಿದು ಕೇಳ್ಕೊತೀನಿ. ರೈತರು ಕಾಪಾಡಿ. ನಮ್ಮ ರೈತ ಬಂಧುಗಳದ ಕಷ್ಟಗಳನ್ನು ಆಲಿಸಿ ಅಲ್ಲಿ ಹೋಗಿ ಅವ್ರಿಗೆ ಸಾಲ ಮನ್ನಾ ಮಾಡಿ. ಅವ್ರಿಗೆ ಇವತ್ತು ಕಷ್ಟ ಬಿದ್ದು ಬೆಳಗ್ಗೆ ಎದ್ದು ಹೊಲ ಉಳ್ತಾರೆ, ಕಷ್ಟ ಬೀಳ್ತಾರೆ, ವ್ಯವಸಾಯ ಮಾಡ್ತಾರೆ. ಅದನ್ನು ತಗೊಂಬಂದು ಬೆಲೆ ಸಿಕ್ಕಿಲ್ಲ ಅಂತಂದರೆ ನ್ಯಾಣ ಹಾಕೊತಾರೆ, ಸಾಲ ಮಾಡಿರ್ತಾರೆ, ಲಾಗೋಡು ಕಟ್ಟಿರ್ತಾರೆ ದುಡ್ಡು. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ನನ್ನ ರಾಜಕೀಯದ ವ್ಯಕ್ತಿಗಳು, ನನ್ನ ಬಂಧುಗಳಿಗೆ ಹೇಳ್ತೀನಿ, ಕೃಷಿ ಮಂತ್ರಿ ಆಗಿರುವುದರ ಕೃಷ್ಣ ಬೈರೇಗೌಡರೇ ದಯವಿಟ್ಟು ರೈತರ ಕಡೆ ಗಮನ ಕೊಡಿ. ಆರೋಗ್ಯ ಮಂತ್ರಿ ಆಗಿರ್ತಕ್ಕಂಥ ಗುಂಡೂರಾವ್ ಅವರೇ ದಯವಿಟ್ಟು ಆಸ್ಪತ್ರೆ ಕಡೆ ಗಮನ ಕೊಡಿ. ಎಷ್ಟೋ ಹೆರಿಗೆ ಬಾಣಂತಿರು ಸರ್ಕಾರಿ ಆಸ್ಪತ್ರೆಯಲ್ಲಿ ನೀವು ಭೇಟಿ ಕೊಡಿ. ಒಂದು ಸಲ ಹೋಗ್ತಾಯಿರಿ. ಅವಾಗವಾಗ ನೀವು ಮನೇಲಿ ಕೂತ್ಕೊಂಡು ನೋಡಬೇಡಿ. ನಿಮ್ಮ ಸಂಸಾರದ ಬಗ್ಗೆ, ನಿಮ್ಮ ಮಕ್ಕಳು ಬರೀ ಬಗ್ಗೆ ದಯವಿಟ್ಟು ಹೋಗಬೇಡಿ. ಸರ್ಕಾರಿ ಆಸ್ಪತ್ರೆ ಕಡೆಗೆ ಒಂದು ಸಲ ಭೇಟಿ ಕೊಡಿ, ಸುತ್ತಾಡಿ. ನಿಮಗೆ ನೋವು ಗೊತ್ತಾಗುತ್ತೆ. ಕುಡಿಯೋಕ್ಕೆ ನೀರಿರಲ್ಲ ಅಲ್ಲಿ, ಆ ಸ್ಮೆಲ್ಲು, ಇದನ್ನು ಸರ್ಕಾರಿ ಸವಲತ್ತುಗಳಿಲ್ಲ ಅವ್ರಿಗೆ. ದಯವಿಟ್ಟು ನಿಮಗೆ ರಿಕ್ವೆಸ್ಟ್ ಮಾಡ್ಕೊತೀನಿ. ಅಧಿಕಾರ ಯಾರಿಗೂ ಶಾಶ್ವತ ಅಲ್ಲ. 2 ದಿನ ಇರ್ತೀರಾ, 3ನೇ ದಿನಕ್ಕೆ ಹೋಗ್ತಾ ಇರ್ತೀರಾ. ನೀವು ಇರೋ ಗಂಟಾದ್ರೂ ಜನಗಳು ಒಳ್ಳೇದು ಮಾಡಿ ಅಂತ ನಾನು ಈ ಸಂದರ್ಭದಲ್ಲಿ ನಿಮಗೆ ಕಳಕಳಿಯಾಗಿ ಪ್ರಾರ್ಥನೆ ಮಾಡ್ತೀನಿ. 25ರಲ್ಲಿ ಖಂಡಿತವಾಗೂ ಚೆನ್ನಾಗಿಲ್ಲ. ನೀವು ಯಾರ್ಯಾರು ಚೆನ್ನಾಗಿ ನಡ್ಕೊತೀರಿ, ಜನಗಳಿಗೆ ಯಾರ್ಯಾರು ನೀವು ಪ್ರೀತಿ ಪಾತ್ರರಾಗಿರ್ತೀರಿ, ನೀವು ಉನ್ನತ ಸ್ಥಾನಕ್ಕೆ ಹೋಗ್ತೀರಾ. ಇಲ್ಲ ಅಂದರೆ ನೀವು ಖಂಡಿತವಾಗಿ ಕೆಳಗೆ ಬೀಳೋದಂತೂ ಗ್ಯಾರಂಟಿ. ಬೇರೆ ಸರ್ಕಾರ ಬರುತ್ತೆ, ಖಂಡಿತವಾಗೂ ಅವರು
ಅದರಲ್ಲಿ ಉನ್ನತ ಸ್ಥಾನಕ್ಕೆ ಹೋಗ್ತಾರೆ, ನಿಮ್ಮನ್ನು ಕೆಳಗಡೆಗೆ ಹಾಕೊಂಡು ತುಳಿತಾರೆ. ಆದ್ದರಿಂದ ಅಧಿಕಾರ ಇರೋಷ್ಟು ದಿನ ನೀವು ಅದನ್ನು ಸದುಪಯೋಗಪಡಿಸ್ಕೊಂಡು ಸಾರ್ವಜನಿಕ ಆಗಲಿ, ಬಂಧುಗಳಿಗಾಗಲಿ, ರೈತ ಬಂಧುಗಳಿಗಾಗಲಿ ಕಾಪಾಡಿ ಅಂತ ನಾನು ಈ ಸಂದರ್ಭದಲ್ಲಿ ಬೇಡ್ಕೊತೀನಿ. ಅಂದರೆ ಗುರುಜಿ 2025 ಸರಿ ಇಲ್ಲ ಅನ್ನೋ ರೀತಿಯಾಗಿ ಆಲ್ಮೋಸ್ಟ್ ಯಾವುದು ಕೂಡ ಯಶಸ್ಸು ಆಗಲ್ಲ ಅನ್ನೋ ವಿಚಾರವಾಗೇ ಬರ್ತಾ ಇದೆ ಅಂತ ಹೇಳ್ತೀರಾ, ಅಥವಾ ಏನಾದರೂ ಒಳಿತಾಗದೇ ಇಲ್ಲ ಅಂತ? ಇಲ್ಲ, 2025 ಅನ್ನೋದೇ ಸ್ವಲ್ಪ 2025ರಲ್ಲಿ ಅತಿಯಾಗಿ ಶನಿ ಪ್ರಭಾವ ಜಾಸ್ತಿ ಆಗ್ತಕ್ಕಂಥದ್ದು. ಎಲ್ಲಾ ಕಡೆ ಶನಿಯ ಒಂದು ತಾಂಡವ ಆಡ್ತಕ್ಕಂಥದ್ದು ಆ ವರ್ಷನೇ. ಯಾಕಂದ್ರೆ ಅವನೇ ನಡೆಸ್ತಕ್ಕಂಥದ್ದು. ಎಲ್ಲಿ ಪ್ರತಿಯೊಂದು ಎಲ್ಲಿ ನ್ಯಾಯ ಧರ್ಮ ಇರುತ್ತೋ ಅಲ್ಲಿ ಕಾವಲು ಕಾಯ್ತಾನೆ, ಎಲ್ಲಿ ನ್ಯಾಯ ಧರ್ಮ ಇಲ್ವೋ ಅಲ್ಲೆಲ್ಲ ಅನ್ಯಾಯಗಳು ಹೆಚ್ಚು ಆಗುತ್ತೆ, ಹೊಡೆದಾಡ್ಕೊಂಡು ಸಾಯ್ತಾರೆ. ನೋಡಿ, ಅವ್ರವ್ರು ಚೆನ್ನಾಗಿ ಆಗ್ಬಿಡ್ತಾರೆ. ಇವತ್ತು ಏನ್ ಶತ್ರು ಬಾಧೆಯಿಂದ ನಡೆಲ್ತಾ ಇದಾರೆ ಒಬ್ಬರಿಗೊಬ್ರು, ಮಧ್ಯದಲ್ಲಿ ನಾವಿರೋರು ನಾವು ಕೆಟ್ಟೋಗ್ಬಿಡ್ತೀವಿ, ಅವರೆಲ್ಲ ಚೆನ್ನಾಗಿ ಆಗ್ಬಿಡ್ತಾರೆ ನಾಳೆ. ಇದೇನಪ್ಪ ಹಿಂಗಾಗ್ಬಿಡ್ತು ರಾಜಕೀಯದಲ್ಲಿ ಅಲ್ಲೋಲ ಕಲ್ಲೋಲಾಗೈತಲ್ಲ ಅಂತ. ಈಗ ರಾಜಕೀಯ ಇರೋದೇ ಹಂಗೆ. ಇವಾಗ ಅವರೆಲ್ಲ ಒಂದಾಗ್ತಾರೆ, ಆದ್ರೆ ಮಧ್ಯದಲ್ಲಿ ಇರ್ತಕ್ಕಂಥವ್ರು ಜನಸಾಮಾನ್ಯರು ಅವ್ರು ಹಾಳಾಗ್ತಾರೆ. ಹಾಗಾಗಿ ದಯವಿಟ್ಟು ಹೇಳ್ತೀನಿ, ಯಾವುದು ತಲೆ ಕೆಡಿಸ್ಕೊಳಕ್ ಹೋಗ್ಬಿಡಿ. ನಾವು ಜನಸಾಮಾನ್ಯರಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಕರ್ತವ್ಯಗಳನ್ನ ನೀವು ಮಾಡಿ, ಖಂಡಿತವಾಗಿ ನಿಮ್ಗೆ ಒಳ್ಳೇದಾಗ್ಲಿ. ದೇವತಾ ಕಾರ್ಯಗಳನ್ನ ಮಾಡಿ, ಒಳ್ಳೇದಾಗ್ಲಿ, ನಿಮ್ಗೆ ಶುಭವಾಗಲಿ. ಓಕೆ ಗುರುಜಿ, ಕೊನೆಯದಾಗಿ ಈಗಾಗಲೇ 2024 ಮುಗಿದೋಯ್ತು. ಆ ವರ್ಷದ ವಿಚಾರಕ್ಕೆ ಏನಾಯ್ತು ಎಲ್ಲವನ್ನ ಕೂಡ ಮರೆತು ನಾವು 2025ಕ್ಕೆ ಒಂದು ಕಡೆ ಹೆಜ್ಜೆ ಇಡ್ತಾ ಇದೀವಿ. ಈ ವರ್ಷದ ವಿಚಾರವಾಗಿ 2025ರಲ್ಲಿ ಏನೆಲ್ಲ ಬರುತ್ತೆ, ಏನೆಲ್ಲ ಅವಘಡಗಳು ಆಗಬಹುದು, ಹಾಗೆ ನಾವು ಯಾರ್ಯಾರನ್ನ ಕಳ್ಕೊಳ್ತೀವಿ ಅನ್ನೋ ವಿಚಾರವಾಗಿ ಕೂಡ ಸೂಕ್ಷ್ಮವಾಗಿ ಕೆಲವೊಂದಿಷ್ಟು ಮಾಹಿತಿಯನ್ನ ನಮ್ಮ ಒಟ್ಟಿಗೆ ಹಂಚ್ಕೊಂಡ್ರಿ. ಕೊನೆಯದಾಗಿ ಏನ್ ಹೇಳ್ತೀರಾ ಗುರುಜಿ ನೀವು? ಕೊನೆಯದಾಗಿ ಹೇಳೋದು ಅಂದರೆ ಬಂಧುಗಳೇ, ದೇವತಾ ಕಾರ್ಯಗಳನ್ನು ಯಥೇಚ್ಛವಾಗಿ ಮಾಡಿ, ದೇವಾಲಯಗಳನ್ನು ಅಭಿವೃದ್ಧಿ ಮಾಡಿ, ದೇವಸ್ಥಾನಕ್ಕೆ ದಯವಿಟ್ಟು ನಮ್ಮ ಸನಾತನ ಹಿಂದೂ ಧರ್ಮವನ್ನು ಕಾಪಾಡಿ, ಎಲ್ಲರೂ ಒಗ್ಗಟ್ಟಾಗಿ ಈ ಧರ್ಮವನ್ನು ಉನ್ನತ ಸ್ಥಾನಕ್ಕೆ ತೊಗೊಂಡೋಗಿ. ನೋಡಿ, ಬೇರೆ ಹೊರದೇಶದಿಂದ ಬಂದು ನಮ್ಮ ಸನಾತನ ಧರ್ಮನ ಆಡಿ ಹೊಗಳುತ್ತಾರೆ, ಆದರೆ ಇಲ್ಲಿರೋರು ನಾವು ಹೊಗಳುತ್ತಾ ಇಲ್ಲ, ನಾವು ಅದನ್ನು ನಶಿಸ್ತಾ ಇದ್ದೀವಿ. ದಯವಿಟ್ಟು ನಿಮಗೆ ನಾನು ಕೇಳ್ಕೊಳ್ಳೋದಿಷ್ಟೇ, ಪುಣ್ಯಕ್ಷೇತ್ರಗಳಿಗೆ ಭೇಟಿ ಕೊಡಿ, ಪುಣ್ಯಕ್ಷೇತ್ರಗಳನ್ನು ಅಭಿವೃದ್ಧಿ ಮಾಡಿ, ಪುಣ್ಯಕ್ಷೇತ್ರಕ್ಕೆ ಹೋಗಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಬನ್ನಿ, ಕರ್ಮವನ್ನು ಸಂಪಾದನೆ ಮಾಡಬೇಡಿ. ಅಲ್ಲಿ ಹೋಗಿ ಕೆಲವರು, ನಾನು ಮಕ್ಳಿಗೆ ಹೇಳೋಕ್ಕೆ, ಕಾಲೇಜು ಹುಡುಗಿರಿಗೆ, ಕಾಲೇಜು ಮಕ್ಳಿಗೆ ಹೇಳೋಕ್ಕೆ ಇಷ್ಟಪಡ್ತೀನಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಕರ್ಮವನ್ನು ಸಂಪಾದನೆ ಮಾಡ್ಕೊಬರ್ಬೇಡಿ, ಪುಣ್ಯಕ್ಷೇತ್ರಗಳಿಗೆ ಹೋಗಿ ಪುಣ್ಯವನ್ನು ಸಂಪಾದನೆ ಮಾಡ್ಕೊಂಡು ಬನ್ನಿ. ದೊಡ್ಡವರಿಗೆ, ರೈತರಿಗೆ ನಾನು ಈ ಸಂದರ್ಭದಲ್ಲಿ ಹೇಳೋದು, ನಿಮ್ಮ ಆತ್ಮಗೌರವಕ್ಕೆ ನೀವು ವಂಚನೆ ಮಾಡ್ಕೋಬೇಡಿ, ಸಾಯಬೇಡಿ, ದಯವಿಟ್ಟು ಛಲದಿಂದ ಬಾಳಿ. ಸಾವೇ ಒಂದೇ ನಿರ್ಧಾರ ಅಲ್ಲ, ನೀವು ಅನ್ನದಾತರು, ನಮಗೆ ಅನ್ನ ಕೊಡ್ತಕ್ಕಂಥವ್ರು, ಛಲವಾಗಿ ಬಾಳಿ. ಹಾಗೆ ರಾಜಕೀಯದ ವ್ಯಕ್ತಿಗಳಿಗೆ ನಾನು ಹೇಳೋದಿಷ್ಟೇ, ನಿಮ್ಮ ಅಧಿಕಾರದಲ್ಲಿ ಇರೋಷ್ಟು ದಿನ ಒಳ್ಳೆಯದನ್ನು ಮಾಡ್ಕೊಂಬನ್ನಿ ಅಂತ ನಾನು ಈ ಸಂದರ್ಭದಲ್ಲಿ ಹೇಳ್ತೀನಿ. ಓಕೆ ಗುರುಜಿ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ಸಾಕಷ್ಟು ವಿಚಾರಗಳನ್ನು ನಮ್ಮೊಟ್ಟಿಗೆ ಹಂಚ್ಕೊಂಡ್ರಿ. ಧನ್ಯವಾದಗಳು ಗುರುಜಿ ನಿಮಗೆ. ಸಮಸ್ತ ನಾಡಿನ ಜನತೆಗೆ ಒಳ್ಳೆಯದಾಗಲಿ, ಶುಭವಾಗಲಿ. ವೀಕ್ಷಕರೇ, ನೋಡಿದ್ರಲ್ಲ, 2024 ಕಳೆದೋಯ್ತು. 2025ರಲ್ಲಿ ಸಾಕಷ್ಟು ಆಲೋಚನೆಗಳನ್ನು ನಾವು ಇಟ್ಕೊಂಡಿರ್ತೀವಿ, ಕನಸುಗಳು, ಹೊಸ ಹುರುಪಿನೊಂದಿಗೆ 2025 ಆರಂಭ ಮಾಡಬೇಕು ಅಂತ. 2025ರಲ್ಲಿ ಯಾವೆಲ್ಲ ರಾಶಿಗೆ ಏನೆಲ್ಲ ಕಂಟಕ ಇದೆ, ಏನೆಲ್ಲ ಪರಿಹಾರ ಇದೆ, ಯಾವ ರೀತಿಯಾಗಿ ಅದನ್ನು ಪರಿಹಾರ ಮಾಡ್ಕೊಳ್ಬೋದು ಅನ್ನುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಮಾಹಿತಿಯನ್ನು ಗುರೂಜಿಯವರು ನಮ್ಮೊಟ್ಟಿಗೆ ಹಂಚಿಕೊಂಡ್ರು. ಕಾರ್ಯಕ್ರಮವನ್ನು ಮುಗಿಸುವಂಥ ಸಮಯ ಹತ್ರ ಬಂದಿದೆ. ನಾವು ಹೊಡ್ತಾ ಇದ್ದೀವಿ. ನೋಡ್ತಾ ಇರಿ ರಾಜ್ ನ್ಯೂಸ್ ಕನ್ನಡ, ಇದು ಕನ್ನಡಿಗರ